ನಮಸ್ಕಾರ. ಜಿ.ಕೆ. ಮಂಜುನಾಥ್, PMTV ಸಂಪಾದಕರು. ಸ್ನೇಹಿತರೆ, ಆ ನಾವು ಹಲವಾರು ವಿಚಾರಗಳನ್ನ ಹಲವಾರು ರೀತಿಯಾದಂಥದ್ದನ್ನ ತಮಗೆ ನಮ್ಮ PMTV ಕರ್ನಾಟಕ ಮುಖಾಂತರ ಸ್ವಲ್ಪ ನಮ್ಮ ಇರುವ ಮಾಧ್ಯಮದ ಒಂದು ಏನು ಕೆಪಾಸಿಟಿ ಇದೆ ಅದರಲ್ಲಿ ತಕ್ಕದಾಗಿ ತೋರಿಸ್ತಾ ಇದ್ವಿ. ಸ್ನೇಹಿತರೆ, ಆ ಈ ತಿಂಗಳು ಈ ವರ್ಷದ ತಿಂಗಳು ಬಹಳ ಅದ್ಭುತ ಕ್ಷಣಗಳು. ನಾವೆಲ್ಲರೂ ಒಂದೇ ಅನ್ನುವ ಅದ್ಭುತ ಕ್ಷಣಗಳನ್ನ ಈ ತಿಂಗಳಲ್ಲಿ ಬಹಳ ನಡೀತಾ ಇರುತ್ತೆ. ಕೆಲವೊಂದು ಕಡೆಯಲ್ಲಿ ಬಹಳವಾಗಿ ಬಹಳ ಖುಷಿಯಿಂದ ನಡೆಯುವಂತ ಈ ತಿಂಗಳು ಅಂದ್ರೆ ಆ ಏನು ಈ ತಿಂಗಳಲ್ಲಿ ವಿಶೇಷತೆ ಅಂದ್ರೆ ತಮಗೆಲ್ಲ ಗೊತ್ತಿರುತ್ತೆ. ಅಂದ್ರೆ ಮುಸ್ಲಿಂ ಬಾಂಧವರು ರೋಜಾ ಅಂತ ಹೇಳ್ಬಿಟ್ಟು ಮಾಡ್ತಾರೆ. ಅಂದ್ರೆ ಆ ಒಂದು ತೊಟ್ಟು ನೀರನ್ನ ಸೇವಿಸದೇನೆ ಅವರು ಉಪವಾಸವನ್ನ ಮಾಡ್ತಾ ಇರ್ತಾರೆ. ಏನ್ ಹೇಳಿ, ಒಂದು ತೊಟ್ಟು ನೀರನ್ನ ಸೇವಿಸದೇನೆ ಉಪವಾಸ ಮಾಡ್ತಾ ಇರ್ತಾರೆ. ಸೊ ಯಾಕೆ ನಾನು ಇಷ್ಟೊಂದು ವಿಶೇಷವಾಗಿ ಹೇಳ್ತಾ ಇದ್ದೀನಿ ಅಂದ್ರೆ, ಸ್ನೇಹಿತರೆ, ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಏನು ದಾರಾಯಣ ಪಬ್ಲಿಕ್ ಸ್ಕೂಲ್ ಏನ್ ಹೇಳಿ, ದಾರಾಯಣ್ ಪಬ್ಲಿಕ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ನವರು ಡಾಕ್ಟರ್ ತೌಸಿಫ್ ಖಾದ್ರಿ ಅಂದ್ರೆ ಆ ಸಂಸ್ಥೆಯ ಸಂಸ್ಥಾಪಕರು ಮತ್ತೆ ಮುಖ್ಯಸ್ಥರು ಬಹಳ ವಿಶೇಷವಾಗಿ ನಮ್ಮ ರಿಪೋರ್ಟರ್ ಅಲ್ಲಿ ಭೇಟಿ ಕೊಟ್ಟಾಗ ಮತ್ತು ಉಪಹಾರಕ್ಕೆ ಮತ್ತು ಆಹ್ವಾನವನ್ನ ಕೂಡ ನೀಟ್ಟಿದ್ರು. ಅಂದ್ರೆ ಸಂಜೆ ಮಾಧ್ಯಮದವರಿಗೆ ಮತ್ತು ರಾಜಕೀಯ ವ್ಯಕ್ತಿ ಸಾರ್ವಜನಿಕರಿಗೆ ಎಲ್ಲರಿಗೂ, ಅಂದ್ರೆ ಜಮಖಂಡಿ ತಾಲೂಕಿನ ಸಾರ್ವಜನಿಕರಿಗೆ ಎಲ್ಲರಿಗೂ ಕೂಡ ಎಲ್ಲಾ ಜಾತಿ ಭೇದ ಪಂಥ ಮರಿತು ಏನಾದ್ರೂ ಮುಂದುವರಿತಾ ಇದ್ದೇವೆ ಅಂದ್ರೆ ಇಂಥ ಒಂದು ಕೆಲವೊಂದು ಸಂಸ್ಥೆಗಳಿಂದ ಮಾತ್ರ. ಯಾಕಂದ್ರೆ ಈ ಹಿಂದೆನೂ ಕೂಡ ನಾವು ನೋಡಿದೀವಿ, ಬಾಗಲಕೋಟೆಯಲ್ಲಿ ಆಗಿರ್ಬೋದು ಅಥವಾ ಶಿವಮೊಗ್ಗದಲ್ಲಿ ಆಗಿರ್ಬೋದು, ಕೆಲವೊಂದು ಜಿಲ್ಲೆಗಳಲ್ಲಿ ನೋಡಿದಾಗ ಆ ಮುಸ್ಲಿಂ ಬಾಂಧವರು ಮತ್ತೆ ಹಿಂದೂ ಬಾಂಧವರು ಗಲಾಟೆ ಆಗ್ತಾ ಇತ್ತು ಅನ್ನೋ ಒಂದು ವಿಚಾರವನ್ನ ಬಹಳ ಎದ್ದು ಕಾಣಿಸ್ತಾ ಇತ್ತು. ಕಲ್ಲಿಸಿದ್ರು, ಶಿವಾಜಿ ಮೆರವಣಿಗೆ ಮಾಡ್ಬೇಕಾದ್ರೆ ಕಲ್ಲಿಸಿದ್ರು, ಏನೇನೋ ಬಂತು. ಬಟ್ ಈ ವಿಷಯಗಳನ್ನ, ಒಳ್ಳೆ ಆಗಿರೋ ವಿಷಯಗಳನ್ನ ಯಾಕೆ ಪ್ರಸ್ತಾಪ ಪಡಿಸಲ್ಲ? ಅದೇ ಒಂದು ಬೇಜಾರು ಅಷ್ಟೇ. ನಾನು ಯಾರ ಪರನೂ ಮಾತಾಡ್ತಾ ಇಲ್ಲ. ಅಂದ್ರೆ ಇವತ್ತು ಒಬ್ಬ ಶಿಕ್ಷಣ ಸಂಸ್ಥೆ ಸಂಸ್ಥಾಪಕರು ಇಡೀ ಒಂದು ಜಮಖಂಡಿ ತಾಲೂಕಿಗೆ ಸಂಬಂಧಪಟ್ಟಂತ ಎಲ್ಲ ಸಾರ್ವಜನಿಕರಿಗೆ ಊಟನ ಹಾಕಿಸಿ ಅದ್ರ ರೀತಿಯಾಗಿ ನಡ್ಕೊಂತಾರಲ್ಲ, ಅದು ಬಹಳ ಎಲ್ಲ ಸಂಸ್ಥೆಗಳಿಗೂ ಆಗಲ್ಲ ಅದು. ಅಂತದ್ರಲ್ಲಿ ಇವತ್ತು ದಾರಾಯಣ ಪಬ್ಲಿಕ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಇವತ್ತು ಮಾಡ್ತಾ ಇದೆ ಅಂದ್ರೆ ಅದು ಬಹಳ ಖುಷಿ ಆಗುತ್ತೆ, ಸಂತೋಷ ಆಗುತ್ತೆ. ಅದು ಬೇರೆ ವಿಚಾರ, ತಪ್ಪು ತಡೆ ಎಲ್ಲ ಕಡೆ ಇದ್ದೇ ಇರುತ್ತೆ, ಅದು ಬೇರೆ. ಆದ್ರೆ ನಾವೆಲ್ಲರೂ ಸಾರ್ವಜನಿಕರು ಒಂದೇ, ನಾವೆಲ್ಲರೂ ಒಂದೇ ಆಗಿರ್ತೀವಿ, ನಮಗೆ ಜಾತಿ ಭೇದ ಪಂಥವಿಲ್ಲ ಅನ್ನೋದಕ್ಕೆ ಈ ದಾರಾಯಣ ಪಬ್ಲಿಕ್ ಇಂಗ್ಲಿಷ್ ಪಬ್ಲಿಕ್ ಸ್ಕೂಲ್ ಇದು ಬಹಳ ಸಂಸ್ಥೆ. ಯಾಕಂದ್ರೆ ಈ ಸಂಸ್ಥಾಪಕರು ಕೆಲವೊಂದು ವಿಚಾರಗಳನ್ನ ಬಹಳ ಸ್ಪಷ್ಟವಾಗಿ ತಿಳಿಸಿರುವಂತ ವಿಚಾರ. ಅಂದ್ರೆ ಇಲ್ಲಿ ಶಿಕ್ಷಣ ಅಂದ ಮೇಲೆ ಎಲ್ಲಾ ರೀತಿಯಾದಂತ ಕುಂದುಕೊರತೆಗಳು ಸಹಜ ಇದ್ದೇ ಇರುತ್ತೆ. ಬಟ್ ಅದನ್ನ ಸಾರ್ವಜನಿಕವಾಗಿ ಮತ್ತೆ ಸಾರ್ವಜನಿಕರಿಗಾಗಿ ಕೆಲವೊಂದು ಏನು ಬೇಕಾಗುವಂತ ಕೆಲಸಗಳನ್ನ ಮಾಡ್ತಾರಲ್ಲ, ಬಹಳ ಖುಷಿ ಆಗುತ್ತೆ. ಸ್ನೇಹಿತರೆ, ಇವತ್ತು 10 ರೂಪಾಯಿ, 20 ರೂಪಾಯಿ ಅಥವಾ 100 ರೂಪಾಯಿ ಅಥವಾ 1000 ರೂಪಾಯಿ ಕೊಟ್ಟು ನಾನು ದೊಡ್ಡ ಸಮಾಜ ಸೇವಕ ಅಂತ ಹೇಳ್ಕೊತಾ ಇರ್ತಾರೆ. ಬಹಳ ಅದ್ಭುತ ದೊಡ್ಡ ಸಮಾಜ ಸೇವಕ ಅಂತ ಹೇಳ್ಕೊತಾ ಇರ್ತಾರೆ. ಆದ್ರೆ ಈ ಸಂಸ್ಥೆ ಮಾಡ್ತಾ ಇರೋದು ಏನಪ್ಪಾ? ಈ ಸಂಸ್ಥೆ ಏನ್ ಕೊಟ್ಟಿತು, ರಂಜಾನ್ ತಿಂಗಳಿನಲ್ಲಿ ಏನು ಕೊಡುಗೆ ಕೊಟ್ಟಿತು ಅನ್ನೋದು ಬಹಳ ವಿಶೇಷ ಆಗುತ್ತೆ. ಸ್ನೇಹಿತರೆ, ಏನು ಡಾಕ್ಟರ್ ತೌಸಿಫ್ ಖಾದ್ರಿ ಅವರು ಬಹಳ ಒಂದು ವಿಶೇಷವಾದಂತ ಕೊಡುಗೆಯನ್ನ ನೀಡುವಂತ ಒಂದು ಶಿಕ್ಷಣಕ್ಕೆ ಅಂತ ಅಂದ್ರೆ 8ನೇ ತರಗತಿ ಮತ್ತು 9ನೇ ತರಗತಿ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಶಿಕ್ಷಣವನ್ನ ಕೊಡೋದಕ್ಕೆ ಒಂದು ಹೊಸ ಹೆಜ್ಜೆಯನ್ನು ಇಟ್ಟಿದ್ದಾರೆ, ಹೊಸ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ನಿಜವಾಗ್ಲೂ ಇದನ್ನ ಖುಷಿ ಪಡ್ಬೇಕಲ್ವಾ? ನಿಜವಾಗ್ಲೂ ಖುಷಿ ಪಡ್ಬೇಕು. ಯಾಕೆ ಖುಷಿ ಪಡ್ಬೇಕಂದ್ರೆ, ಇವತ್ತು ಶಿಕ್ಷಣ ಸಂಸ್ಥೆಗಳು ಇವತ್ತು ಶಿಕ್ಷಣ ಹೆಸರಿನಲ್ಲಿ ಶಿಕ್ಷಣ ಮಾಫಿಯಾ ಆಗ್ತಾ ಇರುವ ವಿಚಾರಗಳನ್ನ ಕುರಿತು ಬರೀ ದುಡ್ಡು ಮಾಡಕ್ ನಿಂತ ಅಂತದ್ರಲ್ಲಿ ಉಚಿತ ಶಿಕ್ಷಣ ಕೊಡ್ತಾ ಇದೆ ಅಂದ್ಮೇಲೆ ಈ ಧಾರಾಯಣ ಇಂಗ್ಲಿಷ್ ಪಬ್ಲಿಕ್ ಸ್ಕೂಲ್ ನಿಜವಾಗ್ಲೂ ಖುಷಿ ಪಡ್ಬೇಕು. ಎಸ್ಪೆಷಲಿ ಇದ್ದೇ ಇರುತ್ತೆ, ಎಲ್ಲ ತೊಂದರೆಗಳು ತಾಪತ್ರೆಗಳು ಎಲ್ಲ ಬಂದೇ ಬರುತ್ತೆ, ಅದು ಬೇರೆ ವಿಚಾರ. ಆದ್ರೆ ಇವತ್ತು ಶಿಕ್ಷಣದಿಂದ ಬಡ ವಿದ್ಯಾರ್ಥಿಗಳಿಗೆ, ರೈತರಿಗೆ, ಕೂಲಿ ಕಾರ್ಮಿಕರಿಗೆ ಒಂದು ಶಿಕ್ಷಣ ಸಂಸ್ಥೆ ಉಚಿತವಾಗಿ ಈ 3 ತರಗತಿ
ವಿದ್ಯಾರ್ಥಿಗಳಿಗೆ ಇವತ್ತು ಶಿಕ್ಷಣ ಕೊಡ್ತಾ ಬಹಳ ಖುಷಿ ಆಗುತ್ತೆ. ಸೊ ಹಾಗಾಗಿ ಆ ವಿಷಯದ ಕುರಿತಾಗಿ ನಾವು ಮಾಡಿದ್ವಿ. ಸೊ ಎಲ್ಲಾನು ಕೂಡ ಒಳ್ಳೇದಾಗ್ಲಿ, ಈ ಶಿಕ್ಷಣ ಸಂಸ್ಥೆ ಇನ್ನು ಉನ್ನತ ಮಟ್ಟದಲ್ಲಿ ಬೆಳಿಲಿ ಅನ್ನೋದೇ ನಮ್ಮ ಉದ್ದೇಶ. ಸೊ ಈ ಕಾರ್ಯಕ್ರಮಕ್ಕೆ ಏನೋ ಅತಿಥಿಯಾಗಿ ನಜೀರ್ ಕಂಗ್ನೋಳಿಯವರಾಗಿರ್ಬೋದು, ಅದು ಮಾಜಿ ಶಾಸಕರಾದಂತ ಆನಂದ್ ನ್ಯಾಮಗೌಡ ಆಗಿರ್ಬೋದು, ಹಲವು ಕಾಂಗ್ರೆಸ್ ಮುಖಂಡರು ಕೂಡ ಮಾತನಾಡಿದ್ದಾರೆ ನಂತರದಲ್ಲಿ ಬರುತ್ತೆ, ಅದು ಬೇರೆ ವಿಚಾರ. ಆದ್ರೆ ನಾನು ಶಿಕ್ಷಣದ ಬಗ್ಗೆ ಈ ಕುರಿತಾಗಿ ಈ ಸಂಸ್ಥೆ ಬಗ್ಗೆ ತಮ್ಮ ಮುಂದೆ ನಾನು ವಿಚಾರವನ್ನ ವ್ಯಕ್ತಪಡಿಸಿದ್ವಿ. ಮುಂದಿನ ದಿನ ನಮ್ಮ PMTV ಕರ್ನಾಟಕ ಕತ್ತಲು ಬೆಳಕು ಕಾರ್ಯಕ್ರಮದಲ್ಲಿ ಖಂಡಿತವಾಗ್ಲೂ ಅವರನ್ನ ಸಂಪರ್ಕ ಮಾಡಿ ಕರೆತರುವಂತ ವ್ಯವಸ್ಥೆಯನ್ನು ಮಾಡ್ತೀವಿ ಸ್ನೇಹಿತರೆ. ಸೊ ಈ ಒಂದು ಉಪಹಾರ ಹಿಂದೂ ಮತ್ತೆ ಮುಸ್ಲಿಂ ಬಾಂಧವ್ಯತೆ ಎಷ್ಟು ಗಟ್ಟಿಯಾಗಿರುತ್ತೆ, ಎಂತವ್ರು ಗಟ್ಟಿಯಾಗಿ ನಿಲ್ಸಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ ಅಂತವ್ರನ್ನ ಗುರುತಿಸಿ, ಅಂತವ್ರನ್ನ ಗೌರವಿಸಿ, ಎಲ್ಲರೂ ಅವರೇ ಇರಲ್ಲ ಅನ್ನೋದಕ್ಕೆ ಇದೊಂದು ಮೂಲ ಉದಾಹರಣೆ ಸ್ನೇಹಿತರೆ. ಮತ್ತೊಂದು ವಿಶೇಷ ಸುದ್ದಿಯೊಂದಿಗೆ ಬರ್ತೀನಿ. ನಿಮ್ಮ GK ಮಂಜುನಾಥ್. ನಮಸ್ಕಾರ.